ಇದೇನಿದು? ಕಡಲಿನ ಹಾಗೆ ಬಿಳಿ ಆಮ್ಲ ಸುತ್ತುವರೆದಿರೋ ಹಾಗಿದೆಯಲ್ಲ. ಇದನ್ನ ದಾಟಿ ಹೋಗೋದಾದ್ರೂ ಹೇಗೆ? ಈಗೇನ್ ಮಾಡೋದು? ಓಂ ಹಾಂ ಹ್ರೀಂ ಹೂಂ ಫಟ್ ಫಟ್ ಸ್ವಾಹ. ನೋಡು, ನೀನ್ ಹೇಳಿದ ಕೆಲ್ಸನ ಮಾಡಿ ಮುಗಿಸಿದ್ದೀನಿ. ಸಾಧಿಸಿಬಿಟ್ಟೆ, ನೀನು ಸಾಧಿಸಿಬಿಟ್ಟೆ. ಈ ಒಂದು ಗಳಿಗೆಗಾಗಿ ನಾನು ಎಷ್ಟು ವರ್ಷಗಳಿಂದ ಕಾಯುತ್ತಿದ್ದೆ. ನನ್ನ ಕೆಲಸವನ್ನು ನಿರ್ವಿಘ್ನವಾಗಿ ಸಾಧಿಸಿಬಿಟ್ಟೆ. ನನ್ನ ಶಕ್ತಿನ ನೀನು ಅವಮಾನಿಸಿದೆ ಅಲ್ವಾ? ಇದು ನನ್ನ ಶಕ್ತಿ, ಈ ಅಮೃತನ್ ಶಕ್ತಿ. ನೋಡು ಹೇಗೆ ಶವದ ರೀತಿಯಲ್ಲಿ ಮಲಗಿಸಿದ್ದೀನಿ. ನಾನು ನಿನ್ನಿಂದ ಇದನ್ನೇ ಅಪೇಕ್ಷಿಸಿದ್ದೆ. ನಿನ್ನನ್ನು ಅವಮಾನಿಸಿದರ ಫಲವೇ ಇದು. ನಾನು ಹಾಗೆ ಮಾಡದಿದ್ದರೆ ನಿನ್ನಿಂದ ಈ ಕೆಲಸ ಸಾಧ್ಯವಾಗುತ್ತಿರಲಿಲ್ಲ. ಶಭಾಷ್. ನೀನು ಕೊಟ್ಟಿದ್ದ ಕೆಲಸ ಸಂಪೂರ್ಣ ಆಯ್ತು. ನಾನಿನ್ನು ಹೊರಡ್ತೀನಿ. ನಿನ್ನ ಕೆಲಸ ಇನ್ನೂ ಬಾಕಿ ಇದೆ. ಇನ್ನೇನಿದೆ? ನೀನ್ ಹೇಳಿದ್ದು ಇವನನ್ನ ಬಂಧಿಸಿ ಇಲ್ಲಿಗೆ ಕರ್ಕೊಂಡು ಬರೋದಕ್ಕೆ. ಅಲ್ಲಿಗೆ ನನ್ನ ಕೆಲಸ ಸಂಪೂರ್ಣ ಆಯ್ತು. ಇಲ್ಲ, ನಿನ್ನ ಕೆಲಸ ಇನ್ನೂ ಸಂಪೂರ್ಣವಾಗಿಲ್ಲ. ಬಂಧಿಸಿ ಕರೆದುಕೊಂಡು ಬಂದರೆ ಸಾಲದು, ಇವನನ್ನು ಸೇರಿಸಬೇಕಾದ ಸ್ಥಳಕ್ಕೆ ಸೇರಿಸುವುದು ನಿನ್ನ ಕರ್ತವ್ಯ. ಯಾವ ಜಾಗ? ಈಗಲೇ ಕರ್ಕೊಂಡು ಹೋಗಿ ಸೇರಿಸ್ತೀನಿ. ಅದು ಅಷ್ಟು ಸುಲಭವಲ್ಲ. ಇವನನ್ನು ಕರೆದುಕೊಂಡು ಹೋಗುವ ಮೊದಲು ಇವನ ಮೇಲೆ ಮಂತ್ರ ಪ್ರಯೋಗವಾಗಬೇಕು. ಇವನು ಸಂಪೂರ್ಣವಾಗಿ ನನ್ನ ಹಿಡಿತಕ್ಕೆ ಬಂದ ಮೇಲೆ ನಿನ್ನ ಪ್ರಯಾಣ ಆರಂಭವಾಗುವುದು. ಆಗ್ಲಿ, ಕಾಯ್ತೀನಿ. ಮುಗಿತಾ ನಿನ್ನ ಮಂತ್ರ ಪ್ರಯೋಗ? ಇವನ ಮೇಲೆ ನನ್ನ ಮಂತ್ರ ಪ್ರಯೋಗ ಸುಲಭವಾಗಿ ಆಗುತ್ತಿಲ್ಲ. ಇವನು ಅಸಾಮಾನ್ಯನು. ಸಾಧಾರಣ ಮಂತ್ರಶಕ್ತಿಯಿಂದ ಇವನನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವುದು ಅಸಾಧ್ಯ. ನಿನ್ನ ಶಕ್ತಿಯನ್ನೇ ಮೀರಿದವನ ಇವನು? ನನ್ನ ಒಂದೇ ಶಕ್ತಿಯಲ್ಲ, ಎಲ್ಲರ ಶಕ್ತಿಯನ್ನು ಮೀರಿದವನು. ಅದೇ ಹೇಗೆ ಸಾಧ್ಯ? ಇವನು ಕೇವಲ ಮನುಷ್ಯ ತಾನೆ? ಅದು ಯಾಕಿ ಮೌನ? ಯಾರವನು? ಅದು ನಿನಗೆ ಬೇಡದ ವಿಚಾರ. ನನ್ನ ಆಜ್ಞೆಯನ್ನು ಪಾಲಿಸುವುದಷ್ಟೇ ನಿನ್ನ ಕೆಲಸ. ಈಗ ನೀನು ಇವನನ್ನು ಕರೆದುಕೊಂಡು ಹೋಗಿ ಕಾಲಗರ್ಭದಲ್ಲಿ ಬಂಧಿಸು. ಕಾಲಗರ್ಭ? ಯಾವ ಸ್ಥಳ ಅದು? ಈ ಮಂಡಲ ಆತಳ ವಿತಳ ಪಾತಾಳ ಅಂತ 3 ಭಾಗಗಳಾಗಿದೆ. ಆ 3ನೇ ಭಾಗವಾದ ಪಾತಾಳದ ಕೆಳಗಿರುವುದೇ ಕಾಲಗರ್ಭ. ಅಲ್ಲಿ ಏನ್ ವಿಶೇಷ? ಶಿವನನ್ನ ಅಲ್ಲಿ ಯಾಕೆ ಬಂಧಿಸಬೇಕು? ವಿಶೇಷತೆ ಇದೆ. ಅಲ್ಲಿ ಒಮ್ಮೆ ಬಂದಿಯಾದರೆ ಯಾವುದೇ ಕಾರಣಕ್ಕೂ ಅಲ್ಲಿಂದ ಪಾರಾಗಲು ಸಾಧ್ಯವಿಲ್ಲ. ಇವನು ಒಂದು ಬಾರಿ ಕಾಲಗರ್ಭವನ್ನು ಪ್ರವೇಶ ಮಾಡಿದರೆ ಸಾಕು, ಅಲ್ಲೇ ಇವನು ಅಂತ್ಯವಾಗುತ್ತದೆ. ಇವನೇನಾದ್ರೂ ಮರಳಿ ಬರೋ ಯತ್ನ ಮಾಡಿದ್ರೆ? ಒಮ್ಮೆ ಕಾಲಗರ್ಭದ ಪ್ರವೇಶ ಮಾಡಿದರೆ ಅವನ ದೇಹ ಮಾತ್ರ ಅಲ್ಲಿ ಉಳಿಯುತ್ತದೆ, ಆತ್ಮ ಹೊರ ಹೋಗುತ್ತದೆ. ಕಾಲಗರ್ಭದಲ್ಲಿ ಇವನ ದೇಹ ಅತಂತ್ರವಾಗುತ್ತದೆ. ಯಾವುದೇ ಕಾರಣಕ್ಕೂ ಅಲ್ಲಿಂದ ಮರಳಲು ಸಾಧ್ಯವೇ ಇಲ್ಲ. ಇವನು ಇನ್ನು ಕೆಲವೇ ನಿಮಿಷಗಳು ಮಾತ್ರ ಭೂಲೋಕದಲ್ಲಿರುತ್ತಾನೆ. ಆಮೇಲೆ ಕಾಲಗರ್ಭ ಪ್ರವೇಶ ಮಾಡುತ್ತಾನೆ. ಅಲ್ಲಿಗೆ ಇವನ ಅಂತ್ಯ ಖಚಿತ. ಮಧು, ಮನೆಯಲ್ಲಿ ಹುಡುಕ್ತಾ ಇದ್ದೇನೆ, ಇಲ್ಲೇನೆ ಮಾಡ್ತಾ ಇದ್ಯಾ? ರೀ, ತ್ರಿಶೂಲ್ ಎಲ್ಲಿ ಹೋಗಿದಾನಂತೆ ರೀ? ಅವನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಯಜಮಾನ್ರು ಎಲ್ಲಾದ್ರೂ ಕಳ್ಸಿದಾರಂತ? ಇಲ್ಲ ಮಧು,
ಯಜಮಾನ್ರು ಅವ್ನ ಎಲ್ಲೂ ಕಳಿಸಿಲ್ವಂತೆ. ಚಿಕ್ಕ ಯಜಮಾನ್ರು ಅವರು ಎಲ್ಲೂ ಕಳಿಸಿಲ್ಲ ಅಂತಂದ್ರು. ಯಾರು ಎಲ್ಲೂ ಕಳ್ಸಿಲ್ಲ ಅಂದ್ರೆ ಎಲ್ಲಿಗೆ ಹೋಗಿದ್ದಾನೆ ಅವನು? ಬರ್ತಾನೆ ಬರ್ತಾನೆ ಅಂತ ಹೇಳ್ತಾನೆ ಇದ್ದೀರಾ. ನಿನ್ನೆ ಕೇಳಿದ್ರೆ ಬೆಳಿಗ್ಗೆ ಬರ್ತಾನೆ ಅಂತ ಹೇಳಿದ್ರಿ, ಬೆಳಿಗ್ಗೆ ನೋಡಿದ್ರೆ ಯಜಮಾನ್ರು ಎಲ್ಲೋ ಕಳ್ಸಿದ್ದಾರೆ ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ಯಜಮಾನ್ರು ಕಳ್ಸಿಲ್ಲ ಅಂತ ಹೇಳ್ತಾ ಇದ್ದೀರಾ. ಮಗ ಮನೆಗೆ ಬಂದಿಲ್ಲ ಅನ್ನೋದು ಸ್ವಲ್ಪನಾದ್ರೂ ಟೆನ್ಷನ್ ಇದೆಯೇನ್ರಿ ನಿಮ್ಗೆ? ಲೇ ಮಧು, ನನಗೆ ಟೆನ್ಷನ್ ಇಲ್ಲ ಅಂತ ಯಾರೇ ಹೇಳಿದ್ದು? ನಾನು ಟೆನ್ಷನ್ ಮಾಡ್ಕೊಂಡ್ರೆ ನೀನು ಟೆನ್ಷನ್ ಮಾಡ್ಕೊಂಡು ಇನ್ನೆಲ್ಲ ಅಳ್ತೀವ ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ತ್ರಿಶೂಲ್ ಬಗ್ಗೆ ಕೇಳಿದಾರೋ ಜಾಗನೇ ಇಲ್ಲ ಕಣೆ. ಎಲ್ಲ ಕಡೆ ವಿಚಾರಿಸಿದೆ, ಯಾರನ್ನ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತಾರೆ. ನನ್ನ ಮಗ ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ ದೇವ್ರೇ. ಯಜಮಾನ್ರು ತ್ರಿಶೂಲ್ನೆಲ್ಲೂ ಕಳಿಸಿಲ್ಲ, ಚಿಕ್ಕ ಯಜಮಾನ್ರು ಅವನ್ನೆಲ್ಲೂ ಕಳಿಸಿಲ್ಲ. ಹಾಗಾದ್ರೆ ಶಿವಾನಿ ಮೇಡಮ್ ಮನೆಗೇನಾದರೂ ಹೋಗಿದ್ರೆ? ಹೌದು ರೀ, ಶಿವಾನಿ ಅವ್ರ ಮನೆಗೆ ಹೋಗಿದ್ದಾನೆ ಅನ್ಸುತ್ತೆ. ನೀವು ಅವ್ರಿಗೊಂದ್ಸಲ ಫೋನ್ ಮಾಡ್ತೀರಾ? ಹಲೋ, ಯಾರು? ನಾನು ತ್ರಿಶೂಲ್ ಅವ್ರ ತಂದೆ, ನಂದೀಶ್ ಮೇಡಮ್. ಹಾ ಅಂಕಲ್, ಹೇಳಿ. ಏನಿಲ್ಲ, ತ್ರಿಶೂಲ್ ಏನಾದರೂ ನಿಮ್ಮ ಮನೆಗೆ ಬಂದಿದ್ದಾನೆ ಮೇಡಮ್? ತ್ರಿಶೂಲ ಇಲ್ವಲ್ಲ, ಯಾಕೆ ಅಂಕಲ್? ಅದು ಏನಿಲ್ಲ ಮೇಡಮ್, ಸುಮ್ಮನೆ ಕೇಳಿದೆ. ಅಂಕಲ್, ನೀವು ಯಾಕೋ ಗಾಬರಿಲಿದ್ದೀರಾ ಅನಿಸ್ತಿದೆ. ಏನಾಯ್ತು ಅಂಕಲ್? ಏನಾದರೂ ಪ್ರಾಬ್ಲಮ್ಮಾ? ತ್ರಿಶೂಲ್ ಎಲ್ಲೂ ಕಾಣಿಸ್ತಾ ಇರಲಿಲ್ಲ, ನಿಮ್ಮ ಮನೆಗೆ ಏನಾದರೂ ಬಂದಿರ್ಬೋದು ಅಂತ ವಿಚಾರಿಸೋದಕ್ಕೆ ಫೋನ್ ಮಾಡಿದೆ ಅಷ್ಟೇ ಮೇಡಮ್. ಅಷ್ಟಕ್ಕೆ ಯಾಕೆ ಗಾಬರಿ ಆಗ್ತೀರಾ ಅಂಕಲ್? ಎಲ್ಲೋ ಹೋಗಿರ್ತಾರೆ. ಹಾ, ತ್ರಿವಿಕ್ರಮ್ ಅವ್ರನ್ನ ವಿಚಾರಿಸ್ಬೇಕಾಗಿತ್ತು. ಚಿಕ್ಕ ಯಜಮಾನ್ರನ್ನ ವಿಚಾರಿಸಿದೆ ಮೇಡಮ್, ಅವರು ನನಗೆ ಗೊತ್ತಿಲ್ಲ ಅಂತಂದರು. ಅವನು 1-2 ಗಂಟೆ ಮನೇಲಿ ಇರಲಿಲ್ಲ ಅಂದರೆ ಏನೂ ಅನ್ನಿಸ್ತಾ ಇರಲಿಲ್ಲ. ಅವ್ನು ನೆನ್ನೆ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ ಮೇಡಮ್, ಮತ್ತು ಮನೆಗೂ ಬಂದಿಲ್ಲ. ಅದಕ್ಕೆ ನಿನ್ನೆ ರಾತ್ರಿಯಿಂದ ಮನೆಗೆ ಬಂದಿಲ್ವಾ? ಹೌದು ಮೇಡಮ್. ನಿಮ್ಗೇನಾದರೂ ಅವನ ಬಗ್ಗೆ ಗೊತ್ತಾದರೆ ಸ್ವಲ್ಪ ಫೋನ್ ಮಾಡಿ ತಿಳಿಸಿ ಮೇಡಮ್. ಹಾಂ, ಸರಿ ಅಂಕಲ್. ಥ್ಯಾಂಕ್ ಯು ಮೇಡಮ್. ನಾನೀಗ ಇವನನ್ನ ಕರ್ಕೊಂಡು ಹೋಗ್ಬೋದಾ? ಅದಕ್ಕಿನ್ನೂ ಸಮಯ ಕೂಡಿ ಬಂದಿಲ್ಲ. ಸಮಯ ಬಂದ ಕೂಡಲೇ ತಿಳಿಸುತ್ತೇನೆ. ಆ ಸಮಯ ಬರೋದು ಯಾವಾಗ? ಆಕಾಶದಲ್ಲಿ ವಿಶೇಷವಾದ ನಕ್ಷತ್ರ ಬಂದು ಗೋಚರವಾಗುತ್ತದೆ. ಆ ನಕ್ಷತ್ರವೇ ನಮಗೆ ಸೂಚನೆ. ಆ ಸೂಚನೆ ಬಂದ ಕೂಡಲೇ ನಾನು ಪೂಜೆಯನ್ನು ಆರಂಭಿಸುತ್ತೇನೆ. ಬಂತು, ನನಗೆ ಸೂಚನೆ ಬಂತು. ನಾನೀಗಲೇ ಪೂಜೆಯನ್ನು ಆರಂಭಿಸುತ್ತೇನೆ. ಹೇ ತ್ರಿಶೂಲ, ಈಗ ನಿನ್ನ ಆತ್ಮ ನನ್ನ ವಶದಲ್ಲಿದೆ. ನಾನು ಹೇಳಿದಂತೆ ಕೇಳು. ಬಾ, ಮಂಡಲದಲ್ಲಿ ಕುಳಿತುಕೋ. ಇದೇನಿದು? ನಿಮ್ಮ ಕೈ ಚಲನೆಯಂತೆ ಇವನ ಕೈಯೂ ಚಲನೆ ಆಗ್ತಿದೆ. ಇವನು ಸಂಪೂರ್ಣವಾಗಿ ನನ್ನ ಕೈಗೊಂಬೆ ಆಗಿದ್ದಾನೆ. ನಾನು ಬಯಸಿದಂತೆ ಅವನ ದೇಹ ಚಲಿಸುತ್ತದೆ. ಈಗ ನೋಡು. ಈಗ ನೋಡು. ಈಗ ಇವನನ್ನ ಕರ್ಕೊಂಡು ಹೋಗ್ಬೋದಾ? ಇಲ್ಲ, ಪೂಜೆ ಇನ್ನು ಅಂತ್ಯವಾಗಿಲ್ಲ. ಇದೇನಿದು? ಇವನಿಗೆ ಪ್ರಜ್ಞೆ ಬಂದಿದೆ. ಕಣ್ಣು ತೆರೆದಿದ್ದಾನಷ್ಟೇ, ಆದರೆ ಯಾವ ಶಕ್ತಿಯೂ ಅವನಲ್ಲಿಲ್ಲ. ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾನೆ. ನೀನು ಅವನನ್ನು ಕರೆದುಕೊಂಡು ಹೋಗಲು ಅನುಕೂಲವಾಗುತ್ತದೆ. ಹಾಗಾದ್ರೆ ನಾನಿನ್ನು ಹೊರಡ್ತೀನಿ. ಆಗಲಿ, ಹೋಗು.
ಇವನನ್ನು ಕಾಲಗರ್ಭಕ್ಕೆ ಸೇರಿಸಿ ಬಾ. ನಿನ್ನ ಪ್ರಯಾಣ ಆರಂಭವಾಗುತ್ತಿದ್ದಂತೆ ಮುಂದಿನ ದಾರಿ ನಿನಗೆ ಗೋಚರವಾಗುತ್ತದೆ. ಕೆಲವೊಂದು ಸ್ಥಳಗಳಲ್ಲಿ ದಾರಿ ಗೋಚರಿಸುವುದಿಲ್ಲ. ಆಗ ನಿನ್ನ ರೂಪ ಬದಲಾಯಿಸಿ ಮುನ್ನಡೆಬೇಕು. ಸರಿ ಆಗಲಿ, ನೀನಿನ್ನು ಹೊರಡು. ಸರಿ. ಆದಿಶೇಷ, ನಿನ್ನ ಅಂತ್ಯಕಾಲ ಸನ್ನಿಹಿತವಾಯಿತು. ನಾಗಲೋಕದವರಿಂದಲೇ ನಿನ್ನ ಅಂತ್ಯ. ತ್ರಿಶೂಲ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಅವನಿನ್ನೂ ಮನೆಗೆ ಬಂದಿಲ್ಲ. ತ್ರಿಶೂಲ್ ಕಾಲ್ ಮಾಡಿಲ್ಲ, ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ನಾವು ತುಂಬಾ ಸಲ ಪ್ರಯತ್ನ ಪಟ್ವಿ, ಏನು ಪ್ರಯೋಜನ ಆಗ್ತಿಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಈ ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇದ್ದೀರಾ ನೀವಿಬ್ರು? ಯಜಮಾನ್ರೆ, ನೆನ್ನೆ ರಾತ್ರಿ ಬೇರೆ ಮನೆ ಹತ್ರ ಹಾವು ಕಾಣಿಸ್ಕೊತು. ಇವತ್ತು ನೋಡಿದ್ರೆ ಇವನ್ ಕಾಣ್ತಾ ಇಲ್ಲ, ನಮಗ್ ಕೈ ಕಾಲೇ ಆಡ್ತಾ ಇಲ್ಲ. ಅಂಕಲ್ ಡೋಂಟ್ ವರಿ, ಇಲ್ಲೇ ಎಲ್ಲ ಹೋಗಿರ್ತಾನೆ, ಬಂದ್ಬಿಡ್ತಾನೆ ಅಷ್ಟೇ. ಇಲ್ಲೇ ಎಲ್ಲೋ ಹೋಗಿದ್ರೆ ವಾಪಸ್ ಬರೋದಕ್ಕೆ ಇಷ್ಟೊಂದು ಬೇಕಾ? ಲಾಸ್ಟ್ ಟೈಮ್ ಹೊರಗಡೆ ಹೋಗಿದ್ದಾಗ ನಾನೇ ಕೆಲಸ ಹೇಳಿದ್ದೆ, ಬಟ್ ಈ ಟೈಮು ನಾನೇನು ಹೇಳಿರಲಿಲ್ವಲ್ಲ. ಯಜಮಾನ್ರೆ, ಅವನ್ನೆಲ್ಲಾದ್ರೂ ಹೊರಗಡೆ ಕಳ್ಸಿದ್ರೆ ದಯವಿಟ್ಟು ಹೇಳಿ, ಮುಚ್ಚಿಡ್ಬೇಡಿ. ಏಯ್, ಯಜಮಾನ್ರು ಎಲ್ಲಾದ್ರೂ ಕಳ್ಸಿದ್ರೆ ಯಾಕೆ ಬಿಚ್ಚಿಡ್ತಾರೆ? ನಿನ್ ಬೈಕ್ ಬಂದಾಗ ಏನೇನೋ ಮಾತಾಡ. ಚಿಕ್ಕ ಯಜಮಾನ್ರು ಹೇಳ್ದಾಗೆ ಅವನೆಲ್ಲ ಬೇರೆ ಕಡೆ ಹೋಗಿರ್ತಾನೆ. ಅವನೆಲ್ಲಿಗೆ ಹೋಗಿದ್ದಾನಂತ ನನಗೆ ಗೊತ್ತು. ಗೋವಿಂದಣ್ಣ, ನಿಮಗೆ ಗೊತ್ತಾ ಎಲ್ಲೋಗಿದ್ದಾನೆ ಗೋವಿಂದಣ್ಣ? ನಮ್ಮ ಮನೆಗೆ ಬಂದಿಲ್ವಾ ಅಮೃತ? ಅಮೃತ ಅವಳ ಜೊತೆ ಕಾಡ್ ಸುತ್ತಕ್ಕೆ ಹೋಗಿದ್ದಾನೆ. ಹೌದಾ ಯಜಮಾನ್ರೆ? ತ್ರಿಶೂಲ್ ಅವ್ರ ಜೊತೆಲಿ ಹೋಗಿದಾನ? ಇಲ್ಲಪ್ಪ, ಅವಳು ಯಾಕೆ ಅವನ್ನ ಕರ್ಕೊಂಡು ಹೋಗ್ತಾಳೆ? ಅವಳು ಬೇರೆ ಕಡೆ ಹೋಗಿದ್ದಾಳೆ. ಬಾವಜಿ, ನನ್ಗೇನೋ ಡೌಟು. ಅವಳು ಬೇಡ ಬೇಡ ಅಂದ್ರು ಇವನೇ ಅವಳ ಹಿಂದೆ ಸುತ್ತಕ್ಕೆ ಹೋಗಿರ್ತಾನೆ. ಬೇಕಾದ್ರೆ ಅಮೃತಕ್ಕೆ ಫೋನ್ ಮಾಡಿ ಕೇಳಿ. ಹೌದು ಯಜಮಾನ್ರೆ, ನೀವು ಒಂದ್ಸಲ ಫೋನ್ ಮಾಡಿ. ಹೇಳದ್ನಲ್ಲ, ನಾನು ಅಮೃತನ ತ್ರಿಶೂಲ್ ಜೊತೆ ಕಳಿಸಿಲ್ಲ. ಅಮೃತ ಸೆಪರೇಟ್ ಆಗಿ ಬೇರೆ ಕೆಲ್ಸಕ್ಕೆ ಹೋಗಿದ್ದಾಳೆ. ಹಾಗಾದ್ರೆ ಅವನ್ ಬೇರೆ ಎಲ್ಲೋಗಿರೋದಕ್ ಸಾಧ್ಯ? ಹಾವೇನಾದ್ರೂ ಅವನಿಗೆ ತೊಂದರೆ ಮಾಡಿದ್ಯಾ? ಇದೇನಿದು? ಕಡಲಿನ ಹಾಗೆ ಬಿಳಿ ಆಮ್ಲ ಸುತ್ತುವರೆದಿರೋ ಹಾಗಿದೆಯಲ್ಲ. ಇದನ್ನ ದಾಟಿ ಹೋಗೋದಾದ್ರೂ ಹೇಗೆ? ಈಗೇನ್ ಮಾಡೋದು? ತ್ರಯಂಬಕ ಹೇಳಿದ ಹಾಗೆ ನಾವು ನಡೆದು ಬಂದಂತೆ ಮುಂದಿನ ದಾರಿ ಗೋಚರವಾಗಬೇಕಾಗಿತ್ತು. ಆದರೆ ಯಾಕೆ ಗೋಚರಿಸ್ತಾ ಇಲ್ಲ? ಈಗೇನ್ ಮಾಡೋದು? ಈಗ ಗೋಚರವಾಯಿತು.
ನಾಗಮಾತಾ, ಶಿವಾನಿ, ಬಾ ಮಗಳೇ. ನೀನು ಬರುವುದನ್ನೇ ಕಾಯುತ್ತಿದ್ದೆ. ನನ್ನ ಕಂದ ಕ್ಷೇಮವಾಗಿರುವನೇ? ಹೌದು ನಾಗಮಾತಾ, ಆದಿಶೇಷ ಕ್ಷೇಮವಾಗಿಯೇ ಇದ್ದಾನೆ. ಸತ್ಯ. ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಅವನ ಪ್ರಾಣಕ್ಕೆ ಬಂದಿರುವ ಕಂಟಕ ಹೀಗೆ ಮಾಯ ಆದರೆ ನನಗಷ್ಟೇ ಸಾಕು. ಶಿವಾನಿ, ಏನಾಯಿತು? ಏನೋ ಯೋಚನೆ ಮಾಡುತ್ತಿರುವ ಹಾಗಿದೆ. ನಾಗಮಾತಾ, ನಿನ್ನೆಯಿಂದ ತ್ರಿಶೂಲ ಕಾಣೆಯಾಗಿದ್ದಾನೆ. ಅವನು ಎಲ್ಲಿದ್ದಾನೆ ಎಂದು ತಿಳಿಯದೆ ಮನೆಯವರೆಲ್ಲ ಆತಂಕಕ್ಕೀಡಾಗಿದ್ದಾರೆ. ಶಿವಾನಿ, ತಪ್ಪು ಮಾಡುತ್ತಿದ್ದೀಯಾ? ನಿನ್ನಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಏನು ಹೇಳುತ್ತಿರುವಿರಿ ಮಾತಾ? ನಾನು ತಪ್ಪು ಮಾಡುತ್ತಿದ್ದೀನಾ? ಹೌದು, ತಪ್ಪು ನಿನ್ನದು. ನಿನ್ನಲ್ಲಿರುವ ಕರುಣೆಯದು. ನೋಡು ಶಿವಾನಿ, ನಮ್ಮ ನಾಗಲೋಕದವರಿಗೆ ಕರುಣೆ ಅನ್ನುವುದೇ ಒಂದು ದೊಡ್ಡ ಶಾಪ. ಯಾರಾದರೂ ಸ್ವಲ್ಪ ಮರುಗಿದರೂ ಸಾಕು, ನಾವು ಅವರ ಸಹಾಯಕ್ಕೆ ನಿಂತು ಬಿಡುತ್ತೇವೆ. ಅದು ಒಳ್ಳೆಯದೇ ಅಲ್ಲವೇ ಮಾತಾ? ಸಹಾಯ ಒಳ್ಳೆಯದೇ, ಆದರೆ ಅದರಿಂದ ನಮ್ಮ ನಾಗಲೋಕಕ್ಕೆ ಆಗುವ ಅನಾಹುತಗಳೇ ಹೆಚ್ಚು. ಇದರ ಅನುಭವ ನಿನಗೂ ಆಗಿದೆ. ತ್ರಿಶೂಲ ತುಂಬಾ ಒಳ್ಳೆಯವನು ನಾಗಮಾತಾ. ಅವನಿಂದ ನಾನು ಸಾಕಷ್ಟು ಸಹಾಯ ಪಡೆದಿದ್ದೇನೆ. ಈಗ ಅವನು ಸಂಕಷ್ಟದಲ್ಲಿದ್ದಾನೆ. ಇಂತಹ ಸಮಯದಲ್ಲಿ ನಾನು ಅವನಿಗೆ ಸಹಾಯ ಮಾಡದಿದ್ದರೆ ತಪ್ಪಾಗುವುದಿಲ್ಲವೇ? ಶಿವಾನಿ, ಅತಿಯಾದದ್ದೆಲ್ಲವೂ ವಿಷ. ಈಗಾಗಲೇ ನೀನು ಆತನಿಗೆ ಸಾಕಷ್ಟು ಸಹಾಯ ಮಾಡಿದ್ದಾಗಿದೆ. ಇನ್ನು ಮುಂದೆ ನಡೆಯಬೇಕಾದ್ದು ಅವನ ವಿಧಿ ಲಿಖಿತ. ಈಗ ನಿನ್ನ ಗಮನವಿರಬೇಕಾಗಿರೋದು ಆದಿಶೇಷನ ಮೇಲೆ. ನಾಗಮಣಿಯನ್ನು ಕಳೆದುಕೊಂಡು ನಾಗಲೋಕ ಸಂಕಷ್ಟದಲ್ಲಿ ಸಿಲುಕಿದೆ. ಅದರ ಬಗ್ಗೆ ಯೋಚನೆ ಮಾಡು ಮಗಳೇ. ಆಗಲಿ ಮಾತಾ. ಈಗ ನೀನು ಪೂಜೆಗೆ ಸಿದ್ಧವಾಗಬೇಕು. ಆದಿಶೇಷನಿಗೆ ಎದುರಾಗಿರುವ ಕಂಟಕವನ್ನು ದೂರ ಮಾಡಲು ಪರಶಿವನ ಮೊರೆ ಹೋಗಬೇಕು. ಪರಮೇಶ್ವರ, ಇದು ನಾಗ ಕಂಕಣ. ಶಿವಲಿಂಗದ ಮುಂದೆ ಇಟ್ಟು ಪೂಜೆ ಮಾಡು. ಪೂಜೆ ಮುಕ್ತಾಯವಾದ ಮೇಲೆ ಶಂಖದಿಂದ ತೀರ್ಥವನ್ನು ಅವನಿಗೆ ಕೊಡಬೇಕು. ಆಗಲೇ ಆದಿಶೇಷನ ಪ್ರಾಣಕ್ಕೆ ಎದುರಾಗಿರುವ ಕಂಟಕ ದೂರವಾಗುವುದು. ಈ ನಾಗ ಕಂಕಣ ಯಾಕೆ ನಾಗಮಾತಾ? ಪೂಜೆ ನೆರವೇರಿದ ನಂತರ ಈ ನಾಗ ಕಂಕಣವನ್ನು ನಿನ್ನ ಕೈಗೆ ಧರಿಸು. ನಿನ್ನ ಪೂಜೆ ಸಫಲವಾದಲ್ಲಿ ಇದೇ ನಿನಗೆ ಮುಂದಿನ ದಾರಿಯನ್ನು ತೋರಿಸುತ್ತದೆ. ಅಂದರೆ ನೀನು ಈ ಕಂಕಣವನ್ನು ನಿನ್ನ ಕೈಯಲ್ಲಿ ಧರಿಸಿದ ಸಮಯದಲ್ಲಿ ನಮ್ಮ ನೀಲಿಯನ್ನು ಕೊಂದವರು ಅಕ್ಕಪಕ್ಕ ಸುಳಿದಾಡಿದರೂ ಸರಿ, ಈ ಕಂಕಣದ ಬಣ್ಣ ಬದಲಾಗುತ್ತದೆ. ಸರಿ ನಾಗಮಾತಾ, ನಾನು ಈಗಲೇ ಪೂಜೆಗೆ ಸಿದ್ಧವಾಗುತ್ತೇನೆ. ಒಳ್ಳೆಯದಾಗಲಿ. ಒಂದು ಮಾತು, ನೀನು ಪೂಜೆ ನೆರವೇರಿಸುವಾಗ ನಿನ್ನ ಮನಸ್ಸಿನಲ್ಲಿ ಆದಿಶೇಷ ಮಾತ್ರ ಇರಬೇಕು. ಬೇರೆಯವರ ಬಗ್ಗೆ ನಿನಗೆ ಚಿಂತೆ ಬೇಡ. ಇಲ್ಲ ನಾಗಮಾತಾ, ನನ್ನ ಆದಿಶೇಷನಿಗೆ ಏನು ಆಗಲು ನಾನು ಬಿಡುವುದಿಲ್ಲ. ನನ್ನ ಮನಸ್ಸಿನಲ್ಲಿ ತ್ರಿವಿಕ್ರಮ ಬಿಟ್ಟರೆ ಬೇರೆ ಯಾರು ಬರದೇ ಇರೋ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ನನಗೆ ನನ್ನ ಆದಿಶೇಷ ಬೇಕು.